ಅವರು ತುಂಬ ವಿದ್ಯಾಪ್ರಿಯರು. ಹಾಗೆ ಒಂದು ಶಾಲೆಯನ್ನು ಓಪನ್ ಮಾಡಿ ಮಕ್ಕಳಿಗೆ ವಿದ್ಯಾದಾನವನ್ನು ಕೂಡ ಮಾಡಿದರು. ತುಂಬ ಸ್ನೇಹಪ್ರಿಯರು, ವಿದ್ಯಾಪ್ರಿಯರು. ಇದ್ರ ಮೇಲೆ ಹೆಚ್ಚಾಗಿ ಅವ್ರ ವಿಷಯ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಗೌಡಯ್ಯನವರು ಮರೆಯಾಗಿದ್ದಾರೆ. ಮರೆಯಾಗಿದ್ದರೂ ಕೂಡ ನಾವೇನು ತಿಳ್ಕೋಬೇಕು ಅಂದರೆ, ಮರಣನೇ ಜೀವನದ ಕೊನೆ ಅಲ್ಲ, ಅದು ಇನ್ನೊಂದು ಜೀವನದ ಪ್ರಾರಂಭ ಅಂತ ಅಂದ್ಬಿಟ್ಟು ದೊಡ್ಡವರು ಹಿರಿಯರು ಹೇಳ್ತಾರೆ. ಬಸವಣ್ಣವರು ಒಂದು ಮಾತು ಹೇಳಿದರು, ಮರಣವೇ ಮಹಾನವಮಿ ಅಂತ. ನಾವು ಏನು ಬದಲಾಯ್ತೀವಿ, ನಮ್ಮ ಆತ್ಮ ಮಾತ್ರ ಸಾವಿಲ್ಲ, ಅದಕ್ಕೇನೂ ಇಲ್ಲ ಅಂತ ತಮಗೆಲ್ಲ ಗೊತ್ತು. ನಾವು ಬಟ್ಟೆ ಬದಲಾಯಿಸ್ದಂಗೆ ಆತ್ಮ ದೇಹವನ್ನು ಬದಲಾಯಿಸ್ತಾ ಇರ್ತದೆ. ದೇಹ ಮರೆಯಾಗಿರ್ಬೋದು, ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರು ಮಾಡಿರ್ತಕ್ಕಂಥ ಸೇವೆ, ಬ್ರಹ್ಮಕುಮಾರಿ ಸಮಾಜ ಅಂತ ಅಂದರೆ ಅವ್ರಿಗೆ ಆತ್ಮ, ಅವ್ರು ಅಲ್ಲಿದ್ದರೂ ಕೂಡ ಅವ್ರ ಆತ್ಮ ಇಲ್ಲೇ ಇರೋದು. ಅಕ್ಕ ಅವ್ರ ಬಗ್ಗೆ ಎಲ್ಲ ತುಂಬ ಅವ್ರು ಹೇಳ್ತಾಯಿದ್ರು. ಇಂಥ ಗೌಡಯ್ಯನವ್ರಿಗೆ ಸದ್ಗತಿ ಕೊಡಲಿ, ಅವರನ್ನು ಇನ್ನೂ ಉತ್ತಮ ಕುಲದಲ್ಲಿ ಹುಟ್ಟುವಾಗ ಮಾಡಲಿ. ಉತ್ತಮ ಕುಲ ಅಂದರೆ ಬ್ರಾಹ್ಮಣರು, ಲಿಂಗಾಯತರು ಆ ಥರ ಅಲ್ಲ, ಸಂಸ್ಕಾರವಂತರ ಕುಟುಂಬದಲ್ಲಿ ಯಾರು ಸಂಸ್ಕಾರವಂತರಿದ್ದಾರೋ ಅವರೇ ನಿಜವಾದ ಕುಲಜರು. ಯಾರಾಗಿರಲಿ, ಯಾವ ಜಾತಿನಾರಾಗಿರಲಿ, ನಮಗದು ಬೇಕಾಗಿಲ್ಲ. ಯಾರಲ್ಲಿ ಸಂಸ್ಕಾರ ನಾವು ಕಾಣ್ತೀವಿ ಅವ್ರಿಗೆ ಶರಣಾಗ್ಬೇಕು, ನಾವು ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ನಾವು ಅವ್ರ ಸಂಸ್ಕಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಗೌಡಯ್ಯನವರ ಆತ್ಮಕ್ಕೆ ಶಾಂತಿ ಕೊಡಲಿ. ಅವ್ರನ್ನ ಉತ್ತಮವಾದಂಥ ಉತ್ತಮ ಕುಲದಲ್ಲಿ ಮುಂದಿನ ಜನ್ಮವನ್ನು ಕೊಡಲಿ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಪುನರಪಿ ಜನನಂ ಪುನರಪಿ ಮರಣಂ. ಹುಡ್ತಾ ಇರಬೇಕು, ಸಾಯ್ತಾ ಇರಬೇಕು, ಸಾಯ್ತಾ ಇರಬೇಕು, ಹುಡ್ತಾ ಇರಬೇಕು. ಈ ಎರಡರ ನಡುವೆ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಷ್ಟೇ ಹೊರತು ಬಾಕಿ ಏನು ಮುಖ್ಯ ಅಲ್ಲ ಅಂಥೇಳಿ ಅವ್ರ ಆತ್ಮಕ್ಕೆ ಶಾಂತಿ ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ. ಗೌಡಯ್ಯನವರು ನಮಗೆ ತುಂಬ ಆತ್ಮೀಯರಾಗಿದ್ದರು. ನಮ್ಮ ಹಿರಿಸಾವಲ್ಲಿ ಒಂದು ಸೆಂಟ್ರಲ್ ಮಾಡಲೇಬೇಕು ಅಂತವ ತುಂಬ ಒಂದು ತಿಂಗಳವರೆಗೆ ಎಲ್ಲರ ಮನೆ ಬಾಗಿಲು ಹೋಗಿ ಬನ್ನಿ ಅಂತ ಇದು ಮಾಡಿ ಹೇಳ್ತಿದ್ರು. ಭಾಳ ಮುತುವರ್ಜಿ ಅಂತ ಅಂದರೆ ಅಷ್ಟು ಮುತುವರ್ಜಿನ ಯಾರೂ ಊಹಿಸೋಕ್ಕೆ ಆಗಲ್ಲ. ಅದು ಶ್ರೀಕಂಠೇಶ್ವರ ಅವ್ರ ಮನೆಯ ಖಾಲಿ ಇತ್ತು. ಅದನ್ನು ಮೊದಲು ಮಾಡಿಕೊಂಡು ಅಲ್ಲಿ ಒಂದು 40-50 ಜನ ಸೇರಿಸಿ ಎಲ್ಲನೂ ಶುರು ಮಾಡಿದರೆ ಅವರು. ಅದರಿಂದ ನನಗೆ ಭಾಳ ತುಂಬ ಆತ್ಮೀಯರಾಗಿದ್ದರು. ಅವರು ಶಾಂತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಹೇಳೋದಂತೆ ಇರಿ. ಗೌಡಯ್ಯನವ್ರದ್ದು ಇನ್ನೊಂದು ತಮಾಷೆ ಏನು ಅಂದರೆ, ಹೇಳ್ತಾ ಇರ್ತೀನಿ ನನ್ನ ಕ್ಲಾಸ್, ಪ್ರಾಣೇಶಣ್ಣ ಕೇಳೋರು, ಅವ್ರಿಗೆ ಯಾರು ನಾನು ಅನ್ನೋದು ಇಮರ್ಜ್ ಮಾಡಿ, ಗೌಡ್ರು ಯಾರಿದ್ದೀರಿ ಕೈ ಎತ್ತಿ ಅಂದರೆ ಪಟ್ ಅಂತ ಕೈ ಎತ್ತಿ ಬಿಡೋರು. ಪಾಪ ಅವ್ರ ಮಕ್ಳಿಗೆ ಇದು ಅರ್ಥ ಆಗುತ್ತೆ. ಆಮೇಲೆ ಪ್ರಾಣೇಶಣ್ಣ, ಗೌಡ್ರೇನ್ರಿ ನೀವು? ಅಯ್ಯಯ್ಯಯ್ಯೋ, ಇಲ್ಲ ನಾನು ಬ್ರಾಹ್ಮಣ ನಾನು ಬ್ರಾಹ್ಮಣ ಅಂತ. ಮಿಡ್ಲಿ ಸ್ಕೂಲು ಪೊಲೀಸ್ ಸ್ಟೇಷನ್ ಎದುರುಗಡೆ ನಾವು 1ನೇ ಕ್ಲಾಸಿಂದ 7th ಓದಿದ್ದು. ಅಲ್ಲೂ ನಮ್ಗೆ ಸ್ವಲ್ಪ ವೀಕ್ ಆಗಿದ್ದು. ಅಲ್ಲಿ ಅವ್ರ ಮಗನೂ ಇದ್ದು, ಛಾಯಾಪತಿ, ನಾನು ಇದ್ದು. ನಾವು ಒಂದೇ ಕ್ಲಾಸ್ಮೇಟು. ನಮಗೆ ಒಂದೇ ಶಿಕ್ಷಣ ಕೊಡ್ತಿದ್ರು. ಮಗ ಅಂದೇ ಬೇರೆ ಎಲ್ಲರಿಗೂ ಅಷ್ಟೇ ಶಿಕ್ಷೆನೂ ಕೊಡ್ತಿದ್ರು, ಅಷ್ಟೇ ವಿದ್ಯೆಯನ್ನು ಕೊಡ್ತಾಯಿದ್ರು. ಗೌಡಯ್ಯನವರು ಸದಾ ಬಂದಾಗ ನಮಗೆ ಸ್ನೇಹ ಪ್ರೀತಿಯನ್ನು ಕೊಡ್ತಾಯಿದ್ರು. ಇಲ್ಲೂ ಲಕ್ಷ್ಮೀಜಿ ಬಂದಾಗ ಇವ್ರು ನಮ್ಮ ಸ್ಟೂಡೆಂಟು ಅಂತೆಲ್ಲ ಲಕ್ಷ್ಮೀಜಿಗೂ ಪರಿಚಯ ಕೊಟ್ಟರು. ಗೌಡಯ್ಯ ನಮ್ಮನೆಗೂ ಎಷ್ಟೋ ಸರಿ ಬಂದಿದ್ದಾರೆ. ಈಗ ನಮ್ಮ ತಂದೆನೂ ಒಡನಾಡಿ ಆಗಿದ್ದರು. ಬಂದಾಗ ನಮಗೂ ಸ್ನೇಹ ಪ್ರೀತಿ ಕೊಡ್ತಾಯಿದ್ರು. ಎಲ್ಲ ವಿಚಾರಿಸ್ಕೊತಿದ್ರು. ಕೈ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರುವಾಗಲಿ. ನಮ್ಮ ಗೌಡಯ್ಯನವ್ರು ಕಂಡ ಕನಸು ಹೊಸ ದಿನಗಳು ಬರಲಿ ಅಂತ ನಾನು ಶುಭಾಶಯ ಕೋರ್ತಾ, ಈ ದೇಹ ವಿನಾಶಿಯಾಗಿದೆ, ಆತ್ಮ ಅವಿನಾಶಿ. ಹುಟ್ಟು ಸಾವು ಈ ದೇಹಕ್ಕೆ ಹೊರತು ಆತ್ಮಕ್ಕಿಲ್ಲ. ಅದರಿಂದ ಅವ್ರ ಪಾತ್ರ ಮುಗ್ದಿದೆ. ಮತ್ತೆ ಹುಟ್ಟು ಬರಲಿ, ನಮಗೆ ಇನ್ನೂ ಹೆಚ್ಚಿನ ಸ್ನೇಹ ಪ್ರೀತಿ ಕೊಡಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಗೌಡಯ್ಯನವ್ರು ಮತ್ತೆ ಬರಲಿ ಅಂತ. ಓಂ ಶಾಂತಿ. ನೋಡಿ ಅಕ್ಕವ್ರೆ, ಇಡೀ ಊರಲ್ಲಿ ನಮ್ಮ ಸ್ಕೂಲಷ್ಟು ಕಡಿಮೆ ಫೀಸು ಯಾರ್ದೂ ಇಲ್ಲ ಅನ್ನೋರು. ಜನ ಅಲ್ಲಿಗೆ ಬರೋರು ಅದನ್ನು ಕಟ್ತಿರ್ಲಿಲ್ಲ. ಅದನ್ನು ಕನ್ಸೆಷನ್ ಮಾಡಿಬಿಡಿ, ಅದನ್ನೂ ಬಿಟ್ಬಿಡಿ ಅಂತ ಪಾಪ ಅವ್ರಿಗೆ ತುಂಬ ಹಿಂಸೆ ಕೊಟ್ಬಿಡೋರು. ಕೆಲವು ಬಾರಿ ಕೆಲವ್ರಿಗೆ ಹೇಳೋರು ಎಷ್ಟು ಕಡಿಮೆ ಫೀಸು, ಆಯಿತು ಬಿಡಿ ಹೋಗ್ಲಿ ಅಂದ್ಕೊಂಡು ಅವ್ರ ಮಕ್ಕಳನ್ನ ಸೇರಿಸಿ ಓದಿಸೋರು. ಓಂ ಶಾಂತಿ. ಗೌಡಯ್ಯನವರು ನಮ್ಮ ತೋಟದ ಪಕ್ಕನೇ ಇರೋದು.
ಹಾಂ, ಅವರು ಏನಾದರೂ ಅಲ್ಲಿ ಬಂದರೆ ನಮ್ಮ ಮನೆಗೆ ಬಂದು ನನಗೆ ಕ್ಲಾಸ್ ಮಾಡಿ ರಂಗಪ್ಪಣ್ಣವ್ರಿಗೂ ಕ್ಲಾಸ್ ಮಾಡಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವರೆಲ್ಲ. ಅಂದರೆ ಅವ್ರಿಗೂ ಕ್ಲೋಸ್ ಆಗಿದ್ದರು ನಮ್ಮ ಹತ್ರ, ಅಂದರೆ ತುಂಬ ಆತ್ಮೀಯತೆ ಇದ್ದರು ಅವರು. ಒಳ್ಳೆ ಕೆಲಸಗಾರರು, ಮತ್ತು ಏನೇ ಆದರೂ ಸಾಧಿಸ್ಬಿಡೋರು ಅವರು. ಅದು ನಮ್ಮಮ್ಮವ್ರಿಗೂ ಅವ್ರ ಪರಿಚಯನೇ ಅವರು. ಅಂದರೆ ಅಷ್ಟು ಒಳ್ಳೆ ಬೇಗ ಎಷ್ಟು ಬೇಗ ಹೋಗ್ತಲ್ಲ ಅಂತ ನಮಗೆಲ್ಲ ತುಂಬ ಬೇಜಾರು. ಓಂ ಶಾಂತಿ. ಗೋಲ್ಡನ್ ಮತ್ತು ನಮ್ಮಮ್ಮ ಎಲ್ಲ ಜೊತೆಲೇ ಕೆಲಸ ಮಾಡಿದವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಹಾಗೆ ಅವ್ರ ಕ್ಲಾಸು ಅಂದರೆ ತುಂಬಾ ಇಂಟ್ರೆಸ್ಟ್ ಆಗೋದು. ಅವ್ರಿಗೇನು ಯಾವ ಮೈಕ್ ಅವಶ್ಯಕತೆನೇ ಇರಲಿಲ್ಲ. ಅವ್ರ ಕ್ಲಾಸು ಅಂದರೆ ಅಲ್ಲಿ ಟರ್ನ್ ಮಾಡಿದರೆ ಸಾಕು, ವಾಯ್ಸಲ್ಲಿ ಗೊತ್ತಾಗ್ಬಿಡೋದು ಗೌಡಣ್ಣವ್ರ ಕ್ಲಾಸ್ ಮಾಡ್ತಾವ್ರೆ ಅಂತ. ಮತ್ತು ನಮ್ಮೂರಿಗೆ ಸತತವಾಗಿ ಅಕ್ಕವ್ರ ಜೊತೆನೇ ರಾತ್ರಿ 8:30 9 ಗಂಟೆ ಆದರೂ ಕೂಡ ಅಕ್ಕವ್ರ ಜೊತೆಯಲ್ಲೇ ಇದ್ದು ಅಷ್ಟು ಸುರಕ್ಷಿತವಾಗಿ ಕರ್ಕೊಂಬರೋರು. ಅಂದರೆ ನಮ್ಮೂರಿಗೂ ಕೂಡ ಅವ್ರ ಸೇವೆ ಅಷ್ಟೊಂದು ಅಮೋಘವಾಗಿ ದಕ್ಕಿದೆ ಅಂತ ಆತ್ಮಕ್ಕೆ ಭಗವಂತ ಮತ್ತೆ ನಮ್ಮ ಒಂದು ಸಂಘದಲ್ಲೇ ಅವರು ಹುಟ್ಟಿ ಬರಲಿ ಅಂತ ಹೇಳಿ ನಮಗೆ ಬಯಸ್ತೀನಿ. ಓಂ ಶಾಂತಿ. ಓಂ ಶಾಂತಿ. ನಮ್ಮ ಗೌಡಯ್ಯನವರು ನಮ್ಮ ಮಾವರ ಥರ ಅಲ್ಲ, ನಮ್ಮ ತಂದೆ ಥರ ಆಗಿದ್ದರು. ಭಾಳ ವ್ಯಕ್ತಿತ್ವ. ಅವ್ರು ನಾನು ಯಾವ ರೀತಿ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ಆಗ್ತಾಯಿಲ್ಲ. ಅವ್ರು ನೆನ್ಕೊಂಡ್ರೆ ಭಾಳ ದುಃಖ ಆಗ್ತೈತೆ. ಯಾವುದೇ ಒಂದು ಹಣ್ಣು ತಂದ್ರೂ ನಮ್ಮ ತಂದೆ ತಾಯಿ ಎಲ್ಲರಿಗೂ ಹಂಚ್ಕೊಡ್ತಾಯಿದ್ರು. ಆಯಿತು. ವಂಶ ಒಂದು ಅವರ ಸ್ವಭಾವದಲ್ಲಿ ಮುಖ ನಮಗೆ ಗೊತ್ತಾಗ್ತಿರ್ಲಿಲ್ಲ. ವಸ್ತು ನಾವ್ಯಾರೋ ಅವ್ರು ಯಾರೋ ಗೊತ್ತಿಲ್ಲ ನಮಗೆ, ಒಟ್ಟಲ್ಲಿ ಒಟ್ಟಿಗೆ ಬಂದಿದ್ದು ಆ ಭಾವನೆ ನಮ್ಮಲ್ಲಿ ಮೂಡ್ತು. ಅವರು ಮಾತಾಡೋ ಮಾತಿಂದ, ಆ ಸ್ವಭಾವದಿಂದ. ಅದು ಕೊನೆವರೆಗೂ ನೋಡಿ, ಅವ್ರಿಗೆ ಆ ಗುರುಗಳಾಗಿ ಸೇವೆ ಮಾಡಿದ್ದು, ಇಲ್ಲೂ ಒಂದು ಗುರುಗಳಾಗಿ ಎಲ್ಲರ ಸೇವೆ ಮಾಡೋ ಅಂಥ ಒಂದು ಅವಕಾಶ ಇದ್ದು ನಮ್ಮೆಲ್ರಿಗೂ ಒಂದು ಆದರ್ಶವಾಗಿದ್ದಾರೆ. ನಾವು ಅವ್ರ ಥರನೇ ಉತ್ಸಾಹ, ಉತ್ಸಾಹದಲ್ಲಿ ಕೊನೆವರೆಗೂ ಇರೋಣ ಅಂತ ಕೇಳ್ಕೊತೀನಿ. ಅದು ಸ್ವಲ್ಪ ಫ್ರೇಗ್ರೆನ್ಸ್ ಜಾಸ್ತಿ ಇರುತ್ತಲ್ಲ, ಏರ್ಪೋರ್ಟಲ್ಲಿ ಹಿಡಿದ್ಬಿಟ್ಟವ್ರೆ. ಅಲ್ಲಿಂದ ಅಕ್ಕ ಅವರೇ ನನ್ನ ಪುರಿ ಹಿಡಿದ್ಬಿಟ್ಟವ್ರೆ. ನಾನು ಬಿಟ್ಗಿಟ್ಟರಿ ನೀವು ಪುರಿನ, ಬೇಕಾದ್ರೆ ಬ್ಯಾಗ್ ಬಿಟ್ಬಿಟ್ರು ಸರಿನೇ, ಲಗೇಜ್ ಬಿಟ್ಬಿಟ್ರು ಸರಿನಾ, ಅಲ್ಲೇ ಅಕ್ಕ ಅವರೇ ಹಿಡ್ಕೊಬಿಟ್ಟವ್ರೆ. ನೀವು ಪುರಿ ಬಿಟ್ಗಿಟ್ಟರಿ, ಬ್ಯಾಗ್ ಹೋದ್ರೂ ಸರಿ, ಏನು ಹೋದ್ರೂ ಸರಿ, ಪುರಿ ಮಾತ್ರ ಬಿಡೋಂಗಿಲ್ಲ. ಆಮೇಲೆ ತೋರಿಸಿಲ್ಲ ನನಗೆ, ನಾನೇನು ತಿನ್ನಲ್ಲ ಹೊರಗಡೆ, ನನಗಿದು ಸ್ನ್ಯಾಕ್ಸಿಗೆ ಬೇಕು ಅಂತ ಬಿಡಿಸ್ಕೊಂಡಿದ್ದಾರೆ. ಪುನಃ ಫೋನು, ಅಕ್ಕವರೇ ಬಾಬೋರು ಪುರಿನ ಬಿಡಿಸ್ಬಿಟ್ರು ಅಕ್ಕವರೇ. ಬಿಡಿಸ್ಕೊಂಡೆ ಅಲ್ಲ, ಬಾಬೋರು ಪುರಿನ ಬಿಡಿಸ್ಬಿಟ್ರು ಅಕ್ಕವ್ರೆ ಅಂತ ಫೋನ್ ಮಾಡೋರು. ಒಂಥರ ಮಗುವಿನ ಮನಸ್ಸು ಏನು ಅದೆಷ್ಟು ಇವಾಗೆಲ್ಲ ನೆನೆಸ್ಕೊಂಡ್ರೆ, ಪುರಿ ಹಿಡ್ದು ಬಿಟ್ಟವ್ರೆ ಅಂದ್ಮೋ ನೋಡು, ಪುರಿ ಬಿಟ್ಟವ್ರೆ ಅಂದ್ಮೋ ಮಾಡೋರು. ತುಂಬ ಚೆನ್ನಾಗಿರ್ತಿತ್ತು. ಶಾಂತಿ. ಗೌಡಯ್ಯಣ್ಣವರು ತುಂಬ ಆತ್ಮೀಯವಾಗಿರ್ತಿದ್ರು. ನಮ್ಮೆಲ್ಲರ ಜೊತೆನೂ ತುಂಬ ಹೊಂದ್ಕೋತಾ ಇದ್ರು. ಚಿಕ್ಕವರು ಅವರು, ದೊಡ್ಡವರು ಇವರು, ಈ ಥರ ಮಾತಾಡಿಸ್ಬೇಕು ಆ ಥರ ಏನೂ ಇಲ್ಲ. ಅಷ್ಟೊಂದು ಆತ್ಮಿಕ ದೃಷ್ಟಿಯಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ನಡ್ಕೋತಾ ಇದ್ರು. ನಾವು ಅವ್ರ ಜೊತೆ ಅದೇ ಥರ ಇರ್ತಿದ್ವಿ. ಮತ್ತು ಭೋಗ ಅಂದರೆ ಅಷ್ಟು ಪ್ರೀತಿ ಇಷ್ಟಪಡೋರು. ಮತ್ತು ಇಲ್ಲೇ ಇಂಜೆಕ್ಷನ್ ತೊಗೊಂಡು ಭೋಗಕ್ಕೆ ಮೇಲ್ಗಡೆ ಹೋಗೋರು. ಮತ್ತು ಅವ್ರ ಉಮ್ಮಂಗ ಉತ್ಸಾಹ ನಮ್ಮನ್ನು ಮುಂದುವರಿಸ್ತಿತ್ತು. ಇಷ್ಟು ವಯಸ್ಸಲ್ಲೂ ಎಲ್ಲರೂ ಮಲಗ್ತಾರೆ ಈ ಟೈಮಲ್ಲಿ, ಅವ್ರು ಎಷ್ಟು ಉಮ್ಮಂಗ ಉತ್ಸಾಹದಿಂದ ಬಂದು ಮುರಳಿ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಮತ್ತು ಯೋಗಕ್ಕೆಲ್ಲ ಬರ್ತಿದ್ರು. ಈ ಥರ ನಾವು ಇಷ್ಟು ಚಿಕ್ಕ ಏಜಲ್ಲಿ ಇಷ್ಟೊಂದು ಸೋಂಬೇರಿತನ ಮಾಡ್ತೀವಲ್ಲ, ನಾವ್ಯಾಕೆ ಆ ರೀತಿ ಮಾಡಬಾರ್ದು? ಇಷ್ಟು ಚಿಕ್ಕ ಏಜಾದ, ಇಷ್ಟು ದೊಡ್ಡವರಾದರೂ ಇಷ್ಟೊಂದು ಮುಂದುವರಿತಾ ಇದ್ದಾರೆ ಅನ್ನೋದು ಭಾವನೆಯಲ್ಲಿ ಅವ್ರನ್ನ ನೋಡಿ ಸುಮಾರು ವಿಶೇಷತೆಗಳನ್ನ ನೋಡಿ ನಾನು ಕಲ್ತಿದ್ದೀನಿ.
ಅವರ ಆತ್ಮಕ್ಕೆ ಸುಖ ಶಾಂತಿಯನ್ನು ಸಿಗಲಿ, ಬೇಗ ಒಳ್ಳೆ ಮನೇಲಿ ಜನ್ಮ ಪಡೀಲಿ ಅಂತ ಹೇಳ್ತೀನಿ. ಓಂ ಶಾಂತಿ.